ಇನ್ನು CM DCM ನಡುವೆ ಸಂಧಾನಕ್ಕೆ ಹೊಸ ಸೂತ್ರ ಏನಾದರೂ ರೆಡಿ ಆಗಿದೆಯಾ? ಇನ್ನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮಧ್ಯೆ ಸಂಧಾನಕ್ಕೆ ಏನಾದರೂ ಡೇಟ್ ಫಿಕ್ಸ್ ಆಗಿದೆಯಾ? ಸಾಕಷ್ಟು ಕುತೂಹಲ, ಪ್ರಶ್ನಾರ್ಥಕ ಎಲ್ಲವೂ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಸಿದ್ದರಾಮಯ್ಯ ಮತ್ತು DK ಶಿ ಮಧ್ಯೆ ಸಂಧಾನಕ್ಕೆ ಡೇಟ್ ಫಿಕ್ಸ್ ಆಯ್ತಾ? 3:2 ಅಂದರೆ 3 ವರ್ಷ ಸಿದ್ದರಾಮಯ್ಯನವರು, 2 ವರ್ಷ DK ಶಿವಕುಮಾರ್ ಅವರು. ಈ ರೀತಿ ಏನಾದರೂ ಅಧಿಕಾರ ಹಂಚಿಕೆ ಸೂತ್ರ ರೆಡಿ ಮಾಡಿಕೊಂಡ್ರ ಹೈಕಮಾಂಡ್? 2 ವರ್ಷ ಅವಧಿಗೆ DK ಶಿವಕುಮಾರ್ಗೆ ಪಟ್ಟಾಭಿಷೇಕ ಏನಾದರೂ ಮಾಡಲಿಕ್ಕೆ ಹೈಕಮಾಂಡ್ ಪ್ಲ್ಯಾನ್ ಮಾಡ್ಕೊಂಡಿದೆಯಾ? ಸಂಧಾನ ಸೂತ್ರಕ್ಕೆ ಕಾಂಗ್ರೆಸ್ ಈಗ ಹೈಕಮಾಂಡ್ ಮುಂದಾಗಿದೆಯಾ? 2026 ಮೇ 20ರವರೆಗೆ ಸಿದ್ದರಾಮಯ್ಯನವರಿಗೆ ಡೆಡ್ಲೈನ್ ಕೊಡುವಂಥ ಸಾಧ್ಯತೆ ಇದೆ. ಅಂದರೆ ಅಲ್ಲಿ 3 ವರ್ಷ ಕಂಪ್ಲೀಟ್ ಆಗುತ್ತೆ ಸಿದ್ದರಾಮಯ್ಯನವರಿಗೆ. ಅಲ್ಲಿವರೆಗೂ ಅವರಿಗೆ ಅಧಿಕಾರವನ್ನು ಬಿಟ್ಕೊಟ್ಟು ಆಮೇಲೆ ಆ ಸ್ಥಾನದಿಂದ ಅವ್ರನ್ನ ಕೆಳಗಡೆ ಇಳಿಸಿ ಆಮೇಲೆ DK ಶಿವಕುಮಾರ್ಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲ್ಯಾನ್ ಮಾಡ್ಕೊಂಡಿದೆಯಾ? 3 ವರ್ಷ ಸಿದ್ದರಾಮಯ್ಯ ಮತ್ತು ಉಳಿದಿರುವ 2 ವರ್ಷ DK ಶಿವಕುಮಾರ್ಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಇಲ್ಲಿ ಎಸ್ ಒಂದು ಕಡೆ ಪ್ರಿಯಾಂಕರ್ಗೆ ಕೂಡ ಮಾತಾಡ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳಿಲ್ಲ ಅಂದರೆ ಕೇಶವ ಕೃಪಾಗ ರಿಪೋರ್ಟಿಂಗ್ ಮಾಡಲಿ. ನೋಡಿ, ಬ್ಯಾಂಗ್ಳೂರ್ ಟೆಕ್ ಸಮಿಟಿಗೆ ಅವರಿಗೆ ಆಹ್ವಾನ ಇತ್ತು, ಮಾನ್ಯ ರಾಹುಲ್ ಗಾಂಧಿ ಅವರಿಗೆ. ಅವ್ರು ಬರ್ಲಿಕ್ಕೆ ಆಗಿರಲಿಲ್ಲ. ನಾವು ಟೈಮ್ ಕೇಳಿದ್ವಿ, ನಮ್ಮ ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ PC ತೋರ್ಸೋಕ್ಕೆ. ಅವರಿಗೂ ಕುತೂಹಲ ಇತ್ತು. ಸೊ ಟೈಮ್ ಕೊಟ್ಟಿದ್ರು, ಹೋಗಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಬಂದ್ವಿ. ಅದರಲ್ಲಿ ತಪ್ಪೇನಿದೆ? ಈ ಸಂದರ್ಭದಲ್ಲಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ತಾವು ವರದಿ ಕೊಟ್ಟಿದ್ದಾರೆ. ಯಾರು ಹೇಳಿರೋದು? ನಾವಿಬ್ಬರೇ ಇದ್ವಲ್ಲ. ಈಗ ವರದಿ ಕೊಟ್ಟಿದ್ದಾರೆ, ಇಸ್ಕೊಂಡಿದ್ದಾರೆ ಅಂತ ಎಲ್ಲ ವರಿಷ್ಠರಿದ್ದಾರೆ, ಅವ್ರ ತೀರ್ಮಾನಗಳು ತಗೋತಾರೆ. ನಾವು ಅದ್ರ ಬಗ್ಗೆ ಯಾಕೆ ಮಾತಾಡಬೇಕು? ಸಾಮಾನ್ಯವಾಗಿ ತಾವೆಲ್ಲ ಹೋದಾಗೂ ಅವರೇ ಕೇಳಿರ್ಬೋದು ಅಥವಾ ತಾವಾದ್ರೂ ಇಲ್ಲ ಕೇಳಿರ್ಬಹುದು, ಕೇಳಿದ್ದಾರೆ. ಅವೆಲ್ಲ ಮಾಧ್ಯಮದಲ್ಲಿ ಹೇಳಕ್ಕಾಗತ್ತಾ? ನೋಡಿ, ಆಗ್ಲೇ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, AICC ಅಧ್ಯಕ್ಷರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಏನೇ ಇದ್ರೂ ಕೂಡ ನಾವು ತೀರ್ಮಾನ ತಗೋತೀವಿ. ಅದಕ್ಕೆ ಎಲ್ಲರೂ ಬದ್ಧರಾಗಿದ್ದೇವೆ ಅಂತ ಎಲ್ಲ ಮಂತ್ರಿಗಳು ಕೂಡ ಹೇಳಿದ್ದಾರೆ. ಸೊ ಗೊಂದಲ ಎಲ್ಲಿದೆ? ಸಂದರ್ಭ ಬಂದಾಗ ಮಾಡ್ತಾರೆ. ಈಗ ಸಂದರ್ಭ ಸೂಕ್ತ ಅನಿಸ್ತಾ ಇಲ್ಲ, ಮಾಡ್ತಾ ಇಲ್ಲ. ಈಗ ಗೊಂದಲ ಇರೋದು BJP-ನಲ್ಲಿ, ಮಾಧ್ಯಮದಲ್ಲಿ, ಕಾಂಗ್ರೆಸ್ನಲ್ಲಿ ಇಲ್ಲ ಅಲ್ಲ. ಸರ್, ಈಗ ನಿಮ್ಮ ಶಾಸಕರು ಗುಂಪಾಗಿ ಡೆಲ್ಲಿಗೆ ಅವರು ಯಾರೇ ಹೋದ್ರೂ ಕೂಡ ನಾನು ಬಂದು ಇಲ್ಲಿ ಮಾಧ್ಯಮದಲ್ಲಿ ಮಾತಾಡೋದಕ್ಕಿಂತ ನಮ್ಮ ವರಿಷ್ಠರಿದ್ದಾರೆ, ರಣದೀಪ್ ಅವರು ನಮ್ಮ ಉಸ್ತುವಾರಿ ಇದ್ದಾರೆ, ಅಲ್ಲಿ ಹೋಗಿ ಕೇಳ್ಕೊಳ್ಳಿ. PCC ಅಧ್ಯಕ್ಷರಿದ್ದಾರೆ, ಅಲ್ಲಿ ಹೋಗಿ CM ಇದ್ದಾರೆ, ಅಲ್ಲಿ ಹೋಗಿ ಕೇಳ್ಕೊಳ್ಳಿ. ಅಲ್ಲಿ AICC ಅಧ್ಯಕ್ಷರು ನಮ್ಮವರೇ ಇದ್ದಾರೆ, ಅಲ್ಲಿ ಹೋಗಿ ಕೇಳ್ಕೊಳ್ಳಿ. CWC ಮೆಂಬರ್ಸ್ ಹಲವಾರು ಜನ ನಮ್ಮ ರಾಜ್ಯದಿಂದ ಇದ್ದಾರೆ, ಅಲ್ಲಿ ಹೋಗಿ ಕೇಳ್ಕೊಬೋದು. ಯಾರು ನಮ್ಮ ಅಭಿಪ್ರಾಯವನ್ನ ವರಿಷ್ಠರಿಗೆ ತಿಳಿಸಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ತೀರ್ಮಾನ ಅಲ್ಟಿಮೇಟ್ಲಿ ಹೈಕಮಾಂಡ್ ತಗೊಳುತ್ತೆ. ಅದಕ್ಕೆ ಎಲ್ಲರೂ ಬದ್ಧರಾಗಿದ್ದಾರೆ ಅಂತ CM ಅವರು ಹೇಳಿದಾರಲ್ಲ. ತಾವು ಅಲ್ಲಿ ಹೋಗಿ ಬಂದ ನಂತರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದಿರಿ. ಕಾಂಗ್ರೆಸ್ ಮಾತುಕತೆ ಹೋಗಿದ್ರು, ಬಹುಶಃ ಸಹಜವಾಗಿ ಏನೋ ಸಂದೇಶವನ್ನು ಕಳಿಸಿರ್ಬೋದು. ಪ್ರಸ್ತುತ ನೋಡಿ, ಸಚಿವರಿದ್ದೀರಿ, ನೋಡಿ ಇದ್ದವರು ಇಬ್ರು ಸಂದೇಶ ಕೊಟ್ಟಿದಾರ ಬಿಟ್ಟಿದಾರ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಯಾಕೆ ಹೋಗಿದ್ವಿ, ಏನಕ್ಕೆ ಹೋಗಿದ್ವಿ ಅಂತ ತಿಳಿಸಿದ್ದೇವೆ. ಅದು ಬ್ರೀಫಿಂಗ್ ಯಾವಾಗಲೂ ನಾವು ಕೊಡ್ತೀವಲ್ಲ. ಯಾವ ಮಂತ್ರಿಗಳಿಗೆ ಅಲ್ಲಿ ಕೇಂದ್ರ ಸಚಿವರಿಗೆ ಭೇಟಿ ಆದಾಗೂ ಕೂಡ ನಾವು ಹೋಗಿ ಮಂತ್ರಿ ಯಾರು CM ಅವರಿಗೆ ಮತ್ತು DCM ಅವರಿಗೆ ಭೇಟಿಯಾಗಿ, ಸರ್ ಹಿಂಗೆ ಈ ಮಂತ್ರಿಗೆ ಭೇಟಿಯಾಗಿದ್ವಿ, ಇವ್ರು ಹಿಂಗೆ ಹೇಳಿದ್ರು, ರಾಜ್ಯದ ನಮ್ಮ ಬೇಡಿಕೆಗಳನ್ನು ಇಟ್ಟು ಬಂದಿದ್ದೀವಿ ಅಂತ ರಿಪೋರ್ಟಿಂಗ್ ಮಾಡ್ತೀವಿ. ಅದೇ ರೀತಿ ವರಿಷ್ಠರಿಗೆ ಭೇಟಿಯಾದಾಗ ಕೂಡ ನಾವು ಹೇಳ್ತೀವಿ. ಈಗ ನಮ್ಮ ರಾಜ್ಯದಲ್ಲಿ ಆಳಂದ ಇದು ಓಟ್ ಚೋರಿ ಪ್ರಕರಣ ನಡೆದಿದೆ, ಮಹದೇವಪುರದ ನಡೆದಿದೆ, ನಿಮ್ಮ ಚಿಲುಮೆ ಟ್ರಸ್ಟ್ ನಡೆದಿದೆ. ಅದೆಲ್ಲನೂ ಕೂಡ ಹೋಗಿ ಚರ್ಚೆ ಮಾಡಿ ಬಂದಿದ್ದೀವಿ. ಸೊ ಅದು ಹೇಗೆ ತಗೋಬೇಕು, ಏನು ಮಾಡಬೇಕು ಅಂತ ಅದನ್ನು ಕೂಡ ಚರ್ಚೆ ಆಗಿದೆ, ಹೊರತು ಬೇರೆದು ಯಾವುದೂ ಇಲ್ಲ. DK ಶಿವಕುಮಾರ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್, ಪವರ್ ಶೇರಿಂಗ್ ವಿಚಾರ ನಮ್ಮ 5-6 ಜನರ ನಡುವೆ ನಡೆದಿರ್ತಕ್ಕಂಥ. ನೋಡಿ, ಇದು ನಾನು ಅವತ್ತಿಂದ ಹೇಳ್ತಾ ಇದ್ದೀನ ಇವರೇ, ನಾನು ಹೇಳೋದು ನೀವು ಕೇಳೋದಿಲ್ಲ. ನಾನು ಏನು ಮಾಡಲಿ? ಇದ್ದವ್ರು 3-4 ಜನ ಚರ್ಚೆ ಮಾಡಿದ್ದಾರೆ. ಅದೇನು ಚರ್ಚೆ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಏನು ತೀರ್ಮಾನ ತಗೊಂಡ್ರು ವರಿಷ್ಠರು ತಗೋತಾರೆ. ದಟ್ ಈಸ್ ವೆರಿ ಕ್ಲಿಯರ್ ಅಲ್ಲ. ಈಗ ಯಾರಾದರೂ ಒಬ್ಬರ ಮೇಲೆ ಇಲ್ಲ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಹೇಳಿದಾರ? ಎಲ್ಲರೂ ಕೂಡ ಹೈಕಮಾಂಡಿಗೆ ಬಿಟ್ಟಿದ್ದಾರೆ. ಬಟ್ ನಿಮ್ಮ ಪಕ್ಷದ ನಾಯಕರು ಹೇಳ್ತಾರೆ ಸರ್, ಇದೆಲ್ಲ ಕ್ಲಿಯರ್ ಆಗಲಿ, ಆದಷ್ಟು ಬೇಗ ಕ್ಲಿಯರ್ ಆಗಲಿ ಅಂತಾನೆ. ಅದೇ ವಾಟ್ ಎವರ್ ಇಟ್ ಈಸ್, ಕ್ಲಿಯರ್ ಎಲ್ಲ ಆಗಬೇಕು, ವರಿಷ್ಠರ ಅಂಗಳದಲ್ಲಿ ಆಗಬೇಕು, ಮಾಧ್ಯಮದಲ್ಲ.
ನಾವು ಪ್ರೈಮ್ ಟೈಮ್ನಲ್ಲಿ ಕೂತ್ಕೊಂಡಿದ್ದು ಕ್ಲಿಯರ್ ಮಾಡೋಕ್ಕಾಗ್ತದ? ಹಾಗಾದ್ರೆ ನಿಮ್ಮ ಶಾಸಕರೆಲ್ಲ ಸರ್ ಈಗ ಅದೇ ನಮ್ಮ ಶಾಸ್ತ್ರಕ್ಕೆ ನಾನು ಹೇಳ್ತಾ ಇರೋದು, ನನ್ನ ಬಗ್ಗೆನೇ ಹೇಳ್ತಾ ಇರೋದು. ನಾನು ಬಂದು ಪ್ರೈಮ್ ಟೈಮ್ನಲ್ಲಿ ಕೂತ್ಕೊಂಡು ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರೆ ಅದು ಏನು ಅದು ವ್ಯರ್ಥ. ಸರ್ ಸಹಜ ಸರ್, ಈ ಸಂದರ್ಭದಲ್ಲಿ ತಾವು ಹೋಗಿದ್ದೀರಿ, ತಾವು ಹಿರಿಯ ಸಚಿವರಿದ್ದೀರಿ ಸರ್. ಇಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಮಾತಾಡದೇ ಇರುತ್ತಾ ಸರ್? ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು ಕರ್ಟೇಷನ್ ಮಾತುಗಳು ಇರ್ತಾವಲ್ಲ ರಾಜ್ಯ ರಾಜಕಾರಣದ. ನೋಡಿ, ಇದ್ರೂ ಇರ್ಬೋದು, ಇರದೇ ಇರ್ಬೋದಲ್ವ. ಇದೆ ಅಂತಾನೆ ಯಾಕೆ ಭಾವಿಸ್ಬೇಕು? ಆಮೇಲೆ ಒಂದು ವೇಳೆ ಇದ್ರೂ ಕೂಡ ಅದು ಬ್ರಾಡ್ಕಾಸ್ಟ್ ಮಾಡೋದೇನಿದೆ ಅದರಲ್ಲಿ? ತಾವು ಮಾತಾಡಿದಿರಿ, ಹೊರಗಡೆ ಹೇಳುವಂಥದ್ದು ಏನೂ ಇಲ್ಲ. ನೋಡಿ, ಆಗಲೇ AICC ಅಧ್ಯಕ್ಷರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ತೀರ್ಮಾನ ತಗೊಂತೀನಿ ಅಂತ. ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಎದ್ದಿರುವಂತಹ ಈ ಒಂದು ಕುರ್ಚಿ ಕಾಳಗಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ನಾಯಕರುಗಳು, ರಾಜ್ಯದ ಸಚಿವರುಗಳಾಗಲಿ ಶಾಸಕರುಗಳಾಗಲಿ ಒಂದಿಷ್ಟು ಅಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಎಲ್ಲವೂ ಕೂಡ ಈಗ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತಲೂ ಹೇಳೋದು ಇವರೇ. ಜೊತೆಗೆ ಒಂದಿಷ್ಟು ಗುಂಪಾಗಿ ದೆಹಲಿ ಅಂಗಳಕ್ಕೆ ಹೋಗಿ ಡಿಮ್ಯಾಂಡ್ ಮಾಡ್ತಾ ಇರೋದು ಇವರೇ. ಮತ್ತು ಒಂದು 4-5 ಜನರ ಜೊತೆ ಸೇರಿ ಒಂದಿಷ್ಟು ಮೀಟಿಂಗ್ ಆಗಿದೆ, ಚರ್ಚೆಗಳಾಗಿದೆ, ಒಪ್ಪಂದ ಆಗಿದೆ, ಈ ರೀತಿಯಾದಂತಹ ಹೇಳಿಕೆ ಕೊಡ್ತಾ ಇರೋದು ಇವರೇ. ಜೊತೆಗೆ ಹೈಕಮಾಂಡ್ನ ಒಂದು ಭಾಗವಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಒಂದಿಷ್ಟು ಅಸ್ಪಷ್ಟವಾದ ಸಂದೇಶ ಕೊಟ್ಟರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆನಂದ ನಂದಗುಡಿ. ಬಹಳ ಮುಖ್ಯವಾಗಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಧಿಕಾರ ಸೂತ್ರದ ಒಂದು ಕಗ್ಗಂಟನ್ನು, ಆ ಕಗ್ಗಂಟು ಪರಿಹಾರ ಮಾಡಲಿಕ್ಕೆ ಈಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಏನಾದರೂ ಎಂಟ್ರಿ ಆಗ್ತಾರಾ, ಏನಾದರೂ ಈ ಕ್ರಾಂತಿಗೆ ಇತಿಶ್ರೀ ಹಾಡ್ತಾರಾ ಅಂತ? ಖಂಡಿತವಾಗ್ಲೂ ಸಚಿನ್, ಪ್ರಮುಖವಾಗಿ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಕುರ್ಚಿ ಗುದ್ದಾಟ ಏನಿದೆ, ಈ ವಿಚಾರವನ್ನು ಹೈಕಮಾಂಡ್ ನಾಯಕರು ಕೂಡ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬಣ, DCM ಬಣ, ಪ್ರತ್ಯೇಕ ಬಣ ಅಂತ ಬಹಳಷ್ಟು ಒಂದು ಬಣಗಾರಿಕೆ ಶುರುವಾಗಿರ್ತಕ್ಕಂಥದ್ದು. ಮತ್ತೆ ಇಡೀ ಪಕ್ಷದ ನಾಯಕರು, ಕಾರ್ಯಕರ್ತರು ಎಲ್ಲರೂ ಕೂಡ ಗೊಂದಲಕ್ಕೆ ಸಿಲುಕಿದ್ದಾರೆ. ಆದಷ್ಟು ಬೇಗ ಈ ಪವರ್ ಶೇರಿಂಗ್ ವಿಚಾರವಾಗಿ ಇತ್ಯರ್ಥವನ್ನ ಮಾಡಬೇಕು. ಸಿದ್ದರಾಮಯ್ಯನವರ ಮುಂದುವರಿತಾರ ಅಥವಾ DK ಶಿವಕುಮಾರ್ ಅವರನ್ನ ಮುಂದೆ ಸಿಎಂ ಮಾಡ್ತೀರಾ, ಯಾವುದಕ್ಕೂ ಕ್ಲಾರಿಟಿ ಕೊಡಿ ಅನ್ನೋ ಒತ್ತಾಯವನ್ನ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ, ನಾಯಕರು ಮಾಡ್ತಾ ಇದ್ದಾರೆ. ಈ ಒಂದು ಬೆಳವಣಿಗೆಗಳ ಬೆನ್ನಲ್ಲೇ DK ಶಿವಕುಮಾರ್ ಅವರ ಅತ್ಯಾಪ್ತ ಶಾಸಕರೇನಿದ್ದಾರೆ ಎಲ್ಲರೂ ಕೂಡ ದೆಹಲಿ ಪರೇಡ್ ನಡೆಸಿರ್ತಕ್ಕಂಥದ್ದು ಕೂಡ ಹೈಕಮಾಂಡ್ಗೆ ತೀವ್ರವಾದಂತಹ ಒಂದು ಅಸಮಾಧಾನವನ್ನ ತಂದಿರತಕ್ಕಂಥದ್ದು. ಈ ಬಗ್ಗೆ ರಾಹುಲ್ ಗಾಂಧಿ ಅವರೇ ಖುದ್ದು ಬೇಸರಗೊಂಡಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ ಖರ್ಗೆ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಖರ್ಗೆ ಅವರು ಕಳೆದ 3-4 ದಿನಗಳಿಂದ ಬೆಂಗಳೂರಿನಲ್ಲೇ ಇದ್ದು ಎಲ್ಲಾ ಶಾಸಕರು, ಸಚಿವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ. ಆ ವರದಿಯನ್ನ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಕೊಡ್ತಾರೆ ಅನ್ನೊಂದು ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಬೆಳಗ್ಗೆ ಸುಮಾರು 11:30-12 ಗಂಟೆ ಸುಮಾರಿಗೆ ರಾಹುಲ್ ಗಾಂಧಿ ಅವರನ್ನ ಖರ್ಗೆ ಅವರು ಭೇಟಿ ಮಾಡ್ತಾರೆ. ಮತ್ತೆ ಸಂಜೆ ಅವರು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಅನ್ನೊಂದು ಮಾಹಿತಿಗಳು ಲಭ್ಯವಾಗಿದೆ. ಈ ಸಂದರ್ಭದಲ್ಲಿ ಅಂದ್ರೆ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಒಂದು ಸಂದೇಶವನ್ನ CM DCMಗೆ ತಲುಪಿಸತಕ್ಕಂಥ ಕೆಲಸವನ್ನು ಕೂಡ ಖರ್ಗೆ ಮಾಡಲಿದ್ದಾರೆ ಅನ್ನೊಂದು ವಿಚಾರ ಈಗ ಚರ್ಚೆ ಜೋರಾಗಿರ್ತಕ್ಕಂಥದ್ದು. ಸದ್ಯ ಈ ಎಲ್ಲ ಒಂದು ಗೊಂದಲಕ್ಕೆ ಬಗೆಹರೋದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಒಂದು ಸಂಧಾನ ಸೂತ್ರವನ್ನ ಒಂದು ಮುಂದಿಟ್ಕೊಂಡಿದ್ದಾರೆ. ಸುಮಾರು 3 ವರ್ಷಗಳ ಕಾಲ ಸಿದ್ದರಾಮಯ್ಯನವರಿಗೆ ಮತ್ತೆ 2 ವರ್ಷಕ್ಕಾದರೂ DK ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಚರ್ಚೆಗಳು ಶುರುವಾಗಿದೆ ಅನ್ನೋ ಮಾಹಿತಿ ಪವರ್ ಟಿವಿಗೆ ಲಭ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಮೇ 20, 2026ಕ್ಕೆ ಸಿದ್ದರಾಮಯ್ಯನವರು CM ಆಗಿ 3 ವರ್ಷ ಕಂಪ್ಲೀಟ್ ಆಗುತ್ತೆ. ತದನಂತರ ಇರ್ತಕ್ಕಂಥ 2 ವರ್ಷಕ್ಕೆ DK ಶಿವಕುಮಾರ್ ಅವರನ್ನ CM ಮಾಡಬೇಕು. ಅಂದ್ರೆ 3:2 ಆ ಒಂದು ಅಧಿಕಾರ ಹಂಚಿಕೆ, ಈ ಒಂದು ವಿಚಾರವನ್ನ ಮುನ್ನೆಲೆಗೆ ತೆಗೆದುಕೊಂಡು ಬರೋದಕ್ಕೆ, ಜೊತೆಗೆ CM DCM ಅನ್ನ ಇಬ್ಬರನ್ನು ಕೂರಿಸಿ ಈ ಒಂದು ಸಂಧಾನ ಸೂತ್ರವನ್ನ ಹೇಳೋದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಮುಂದಾಗಿದ್ದಾರೆ ಅನ್ನೋ ಮಾಹಿತಿಗಳು ಸದ್ಯ ಲಭ್ಯವಾಗಿರ್ತಕ್ಕಂಥದ್ದು. ಸದ್ಯ ಈ ವಿಚಾರವಾಗಿ CM DCM ಇಬ್ಬರಿಗೂ ಕೂಡ ಯಾವುದೇ ಕ್ಷಣದಲ್ಲಿ ಹೈಕಮಾಂಡ್ ನಾಯಕರು ಸಂದೇಶ ಕೊಡ್ತಕ್ಕಂಥ ಸಾಧ್ಯತೆ ಇದೆ, ಅಥವಾ ದೆಹಲಿಗೆ ಕರೆದುಕೊಂಡು ಇಬ್ಬರನ್ನು ಕೂಡ ಮುಖಾಮುಖಿ ಕೂರಿಸಿ ಈ ಸಂಧಾನವನ್ನ ಸೂತ್ರವನ್ನ ಅವರು ಮುಂದಿಡ್ತಕ್ಕಂಥ ಒಂದು ಕೆಲಸವನ್ನು ಖುದ್ದು ರಾಹುಲ್ ಗಾಂಧಿ ಅವರು ಕೂಡ ಮಾಡಬಹುದು. ಹಾಗಾಗಿ ಈ ಪವರ್ ಶೇರಿಂಗ್ ವಿಚಾರವನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡೋದಕ್ಕೂ ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲಾ ವಿದ್ಯಮಾನಗಳ ಬಗ್ಗೆನೂ ಕೂಡ ಈಗಾಗಲೇ ವರದಿಯನ್ನ ರಾಹುಲ್ ಗಾಂಧಿ ಅವರು ಪಡೆದುಕೊಂಡಿರ್ತಕ್ಕಂಥದ್ದು. ಇದೇ ನವೆಂಬರ್ 29ರ ಒಳಗಡೆ ಇಬ್ಬರನ್ನು ಕೂಡ CM ಮತ್ತೆ DCM ಇಬ್ಬರನ್ನು ಕೂಡ ದೆಹಲಿಗೆ ಬರುವಂತೆ ಬುಲಾವ್ ಕೊಟ್ಟು ಇಬ್ಬರನ್ನ ಕೂರಿಸಿ ಸಂಧಾನ ಮಾಡತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈ ಒಂದು ಬೆಳವಣಿಗೆಗಳ ನಡುವೆ ನಿನ್ನೆ ಖರ್ಗೆ ಅವರನ್ನ DK ಶಿವಕುಮಾರ್ ಅವರು ಕೂಡ ಭೇಟಿ ಮಾಡಿ ಗಂಭೀರವಾದಂತಹ ಮಾತುಕತೆ ನಡೆಸಿದ್ದಾರೆ. ತದನಂತರ DK ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು, ನಮ್ಮ 5-6 ನಡುವೆ ಆಗಿರ್ತಕ್ಕಂಥ ಗುಟ್ಟಿನ ರಹಸ್ಯ ಇದು, ಗುಟ್ಟಿನ ವ್ಯಾಪಾರ ಇದು ಅನ್ನೊಂದು ಮಾತನ್ನ ಹೇಳ್ತಾ ಇದ್ರು. ಆ ಮೂಲಕ ಪವರ್ ಶೇರಿಂಗ್ ಆಗಿರ್ತಕ್ಕಂಥ ವಿಚಾರವನ್ನ DK ಶಿವಕುಮಾರ್ ಅವರೇ ಖುದ್ದು ಆ ಒಂದು ಗುಟ್ಟನ್ನ ರಟ್ಟು ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಹೀಗಾಗಿ ಪಕ್ಷದಲ್ಲಿ ಇನ್ನಷ್ಟು ಈ ಪವರ್ ಶೇರಿಂಗ್ ವಿಚಾರ ಬಹಳಷ್ಟು ಒಂದು
ಚರ್ಚೆಗಳೇ ನಡೀತಾ ಇದೆ. ಇದು ಇನ್ನಷ್ಟು ಜೋರಾಗಿರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಅಂತಿಮವಾಗಿ ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಬುಲಾವ್ ಕೊಟ್ಟು ಯಾವುದೇ ಕ್ಷಣದಲ್ಲಿ ಅವರಿಬ್ಬರನ್ನ ಮುಖಾಮುಖಿ ಕೂರಿಸಿ ಒಂದು ಸಂದೇಶವನ್ನು ರವಾನೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಸಚಿನ್, ಧನ್ಯವಾದ ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.